ನಮ್ಮ ಮೆಟ್ರೋ ಸಿಲಿಕಾನ್ ಸಿಟಿ ಬೆಂಗಳೂರಿನ ಸಂಚಾರ ನಾಡಿ. ಇದೇ ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿಚಾರ ಈಗ ಮೆಟ್ರೋ ಪ್ರಯಾಣಿಕರಿಗೆ ಹೊಸ ಶಾಕ್ ಅನ್ನು ತಂದಿಟ್ಟಿದೆ, ಹೊಸ ತಲೆಬಿಸಿಯನ್ನು ತಂದಿಟ್ಟಿದೆ. ಮೆಟ್ರೋ ಟಿಕೆಟ್ ದರ ಏರಿಕೆ ತಪ್ಪು ನಿರ್ಧಾರ. ಬಿಎಂಆರ್ಸಿಎಲ್ ಕ್ರಮಕ್ಕೆ ಈಗ ಉದ್ಯಮಿ ಮೋಹನ್ ದಾಸ್ ಪೈ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ಮೆಟ್ರೋ ಅನ್ನೋದು ಹೆಚ್ಚಿನ ಸಂಖ್ಯೆಯ ಜನರು ಬಳಸುವಂತಹ ಸಾರಿಗೆ. ಸಿಎಂ ಡಿಸಿಎಂ ಮಹಿಳೆಯರಿಗೆ ಫ್ರೀ ಬಸ್ ವ್ಯವಸ್ಥೆ ಕೊಟ್ಟಿದ್ದಾರೆ. ಆದರೆ ಹೆಚ್ಚಿನ ಮಹಿಳೆಯರು ಬಳಸುವಂತಹದ್ದು ಮೆಟ್ರೋ. ಅದರ ದರ ಹೆಚ್ಚಿಸಿದ್ಯಾಕೆ? ದರ ಹೆಚ್ಚಳದಿಂದ ಆಗುವ ಸಮಸ್ಯೆಗಳಿಗೆ ಸರ್ಕಾರವೇ ನೇರವಾಗಿ ಕಾರಣವಾಗುತ್ತೆ. ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಉದ್ಯಮಿ ಮೋಹನ್ ದಾಸ್ ಪೈ ಮತ್ತೊಮ್ಮೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸರ್ಕಾರವನ್ನು ತಿವಿಯುವಂತಹ ಕೆಲಸವನ್ನು ಮಾಡಿದ್ದಾರೆ. ಮೋಹನ್ ದಾಸ್ ಪೈ ಅವರು ಈ ರೀತಿ ಧ್ವನಿ ಎತ್ತೋದು, ಸರ್ಕಾರಕ್ಕೆ ಚಾಟಿ ಬೀಸೋದು ಇದೇ ಮೊದಲ ಇಲ್ಲ. ರಸ್ತೆ ಗುಂಡಿಗಳ ವಿಚಾರಕ್ಕೆ, ಟ್ರಾಫಿಕ್ ವಿಚಾರಕ್ಕೆ ಆಗಾಗ ಮಾತಾಡ್ತಾನೆ ಇರ್ತಾರೆ. ಈಗ ಮತ್ತೊಮ್ಮೆ ಮೆಟ್ರೋ ಟಿಕೆಟ್ ದರ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿಯನ್ನು ಎತ್ತಿದ್ದಾರೆ. ಸರ್ಕಾರದ ನಡೆ, ಬಿಎಂಆರ್ಸಿಎಲ್ ನಡೆಯನ್ನು ಖಂಡಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಇದನ್ನೇ ಬಂಡವಾಳ ಮಾಡಿಕೊಂಡಂತಹ ಬಿಎಂಆರ್ಸಿಎಲ್ಲು ವರ್ಷ ಹೀಗೆ ಮೆಟ್ರೋ ಟಿಕೆಟ್ ರೇಟನ್ನು ಜಾಸ್ತಿ ಮಾಡ್ತಾ ಹೋದರೆ ಬಡವರು, ಜನಸಾಮಾನ್ಯರು ಹೆಂಗೆ ಮೆಟ್ರೋದಲ್ಲಿ ಪ್ರಯಾಣ ಮಾಡಬೇಕು ಅನ್ನುವಂಥದ್ದು ಎಲ್ಲರ ಪ್ರಶ್ನೆ. ಡೀಟೇಲ್ಸ್ ಕೊಡೋದಕ್ಕೆ ಮಾದೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾದೇಶ್, ಮತ್ತೊಮ್ಮೆ ಮೋಹನ್ ದಾಸ್ ಪೈ ಅವರ ಒಂದು ಟ್ವೀಟು ಸದ್ದನ್ನು ಮಾಡ್ತಾ ಇದೆ. ಬಿಎಂಆರ್ಸಿಎಲ್ಗೆ ಚಾಟಿ ಬೀಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಜನಸಾಮಾನ್ಯರು, ಉದ್ಯಮಿಗಳು ಒಬ್ಬರಾದ ಮೇಲೆ ಒಬ್ಬರು ಹೇಳ್ತಾ ಇದ್ದಾರೆ, ಧ್ವನಿ ಎತ್ತುತ್ತಾ ಇದ್ದಾರೆ. ಬಿಎಂಆರ್ಸಿಎಲ್ ಈ ವಿಚಾರಕ್ಕೆ ಏನಾದರೂ ಕರಗೋ ಸಾಧ್ಯತೆ ಇದೆಯಾ? ಪ್ರೇಮ್, ಇದು ಸರ್ಕಾರ ಡಿಸೈಡ್ ಮಾಡಬೇಕು. ಯಾಕಂದ್ರೆ ಮೋಹನ್ ದಾಸ್ ಪೈ ಅವರು ಸರ್ಕಾರದ ವಿರುದ್ಧನೇ ತಮ್ಮ ಬೇಸರವನ್ನು ಹೊರ ಹಾಕಿರುವಂತದ್ದು. ಅಂದ್ರೆ ಒಂದು ಸಾರ್ವಜನಿಕ ಸಾರಿಗೆ ಅನ್ನೋದಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದನ್ನ ಬಳಕೆ ಮಾಡಬೇಕು. ಆ ಬಳಕೆ ಮಾಡಿದಂತ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ರಸ್ತೆಗೆ ಸಂಬಂಧಪಟ್ಟ ಸಮಸ್ಯೆಗಳೇನಿದೆ ಅವೆಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗ್ತವೆ. ಆದ್ರೆ ಇಲ್ಲಿ ಆಗ್ತಾ ಇರುವಂತದ್ದೇನು, ಇಲ್ಲಿ ನೀವು ಜನ ಹೆಚ್ಚಾಗಿ ಮೆಟ್ರೋವನ್ನ ಬಳಸ್ತಾರೆ ಅನ್ನೋ ಕಾರಣಕ್ಕೆ ಏಕಾಏಕಿ ಹಿಂಗೆ ಪ್ರತಿ ವರ್ಷವೂ ಹೆಚ್ಚಿಗೆ ದರ ಏರಿಕೆ ಮಾಡ್ತಾ ಹೋದ್ರೆ ಜನ ಇದರಿಂದ ತಮ್ಮ ತಮ್ಮ ಸ್ವಂತ ವಾಹನಗಳನ್ನೇ ಓಡಾಡ್ಸೋದಕ್ಕೆ ಶುರು ಮಾಡ್ತಾರೆ. ಆಗ ಟ್ರಾಫಿಕ್ ಸಮಸ್ಯೆನೂ ಹೆಚ್ಚಾಗುತ್ತೆ, ಮತ್ತೆ ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಸಮಸ್ಯೆಗಳು ಹೆಚ್ಚಾಗುತ್ತೆ. ಸರ್ಕಾರ ಅವುಗಳಿಗೆ ಅಂದ್ರೆ ಹೆಚ್ಚಿಗೆ ಯಾರು ಜನ ಇದನ್ನ ಬಳಕೆ ಮಾಡ್ತಾರೋ ಅವ್ರಿಗೆ ಪ್ರೋತ್ಸಾಹ ನೀಡುವಂತ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಬೇಕು. ಆದ್ರೆ ಹೀಗೆ ಏಕಾಏಕಿ ವರ್ಷ ನಾವು ಇಂತಿಷ್ಟು ನಾವು ಹೆಚ್ಚು ಮಾಡ್ಲೇಬೇಕಾಗತ್ತೆ, ನಮ್ಮ ಏನು ಅದು ವ್ಯವಸ್ಥೆ ಇದೆ, ಆ ವ್ಯವಸ್ಥೆ ರೀತಿಯಾಗಿ ನಾವು ಹೆಚ್ಚು ಮಾಡ್ಬೇಕು ಅನ್ನೋ ಮಾತುಗಳನ್ನ ಹೇಳುತ್ತೆ. ಅದು ಸರಿಯಾದಂತ ಕ್ರಮ ಅಲ್ಲ. ಇದರಿಂದ ನೀವು ಜನರನ್ನ ಕಳ್ಕೋತೀರಿ. ಅಂದ್ರೆ ಮೆಟ್ರೋದಲ್ಲಾಗಿರ್ಬೋದು, ಬಸ್ಸಲ್ಲಾಗಿರ್ಬೋದು ಪ್ರಯಾಣ ಮಾಡುವಂತ ಜನರನ್ನ ಕಳ್ಕೋತಾ ಹೋಗ್ತೀರಿ. ನೀವು ಫ್ರೀಯಾಗಿ ಇದನ್ನ ಏನು ಗ್ರಹ ಶಕ್ತಿಯನ್ನು ಕೊಟ್ಟಿದ್ದು ಕೂಡ ಜನ ಬಸ್ಗಳಲ್ಲಿ ಓಡಾಡುವಂತದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಈಗ ಮೆಟ್ರೋಗೆ ಮಹಿಳೆಯರು ಹೆಚ್ಚಾಗಿ ಓಡಾಡ್ತಾ ಇದ್ದಾರೆ, ದುಡ್ಡು ಕೊಟ್ಟು ಓಡಾಡ್ತಾ ಇದ್ದಾರೆ. ಅವ್ರಿಗೂ ನೀವು ಬೆಲೆ ಕೊಡ್ಬೇಕಾಗತ್ತೆ ಅನ್ನೋ ತರದ ಮಾತುಗಳನ್ನು ಹೇಳಿರುವಂತದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಮೆಟ್ರೋ ದರ ಈ ರೀತಿಯಾಗಿ ಏರಿಕೆ ಆಗ್ತಾ ಹೋದ್ರೆ ಮೆಟ್ರೋಯಿಂದಲೂ ಕೂಡ ಅವರು ದೂರ ಹೋಗ್ತಾರೆ. ಹಾಗೆ ಜನ ಹೆಚ್ಚಾಗಿ ಟೂ ವೀಲರ್ ಗಳ ಬಳಕೆಯನ್ನು ಮಾಡುವಂತದ್ದು ಕೂಡ ಹೆಚ್ಚಾಗುತ್ತೆ. ಅದರಿಂದಾಗಿ ಸಮಸ್ಯೆಗಳೇ ಹೆಚ್ಚು. ಈ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಅನ್ನೋ ತರದ ಮಾತನ್ನ, ಬೇಸರವನ್ನ ಅವರು ವ್ಯಕ್ತಪಡಿಸಿರುವಂತದ್ದು. ಸಿಎಂ ಮತ್ತೆ ಡಿಸಿಎಂಗೆ ಟ್ಯಾಗ್ ಮಾಡಿ ಅವರು ತಮ್ಮ ಬೇಸರವನ್ನು ಹೊರ ಹಾಕಿದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.